ಇವಾಗ ಇಂಟ್ರೆಸ್ಟಿಂಗ್ ಮ್ಯಾಥ್ಸ್ ಪ್ರಾಬ್ಲಮ್ 33ನೇ ವಿಡಿಯೋ. ಇವಾಗ ಯಾವ್ದ್ರದ್ದು ಮಾಡ್ತಾ ಇದ್ದೀನಿ ಅಂದರೆ ಈಕ್ವಿಲ್ಯಾಟ್ರಲ್ ಟ್ರಯಾಂಗಲ್ದು. ಈಕ್ವಿಲ್ಯಾಟ್ರಲ್ ಟ್ರಯಾಂಗಲಲ್ಲಿ ಏರಿಯಾ ಎಷ್ಟು ಅಂತ ಕಂಡುಹಿಡಿಬೇಕು, ಪೆರಿಮೀಟರ್ ಎಷ್ಟು ಅಂತ ಕಂಡುಹಿಡಿಬೇಕು. ಈಕ್ವಿಲ್ಯಾಟ್ರಲ್ ಟ್ರಯಾಂಗಲ್ ಅಂದರೆ ಏನು ಅಂದರೆ 3 ಸೈಡ್ಗಳು ಈಕ್ವಲ್ ಆಗಿರ್ತದೆ. ಈಕ್ವಿಲ್ಯಾಟ್ರಲ್ ಟ್ರಯಾಂಗಲಲ್ಲಿ ಯಾವ ಥರ ಅಂದರೆ ಈ ಥರ 5 ಯೂನಿಟ್ಟು, ಎಲ್ಲ ಸೈಡ್ಗಳು 5 ಯೂನಿಟ್ ಇರ್ತದೆ. ಇವಾಗ ಏನು ಕಂಡುಹಿಡಿಬೇಕಿದ್ರಲ್ಲಿ ಏರಿಯಾ ಎಷ್ಟು ಅಂತ ಕಂಡುಹಿಡಿಬೇಕು, ಅದೇ ಥರ ಪೆರಿಮೀಟರ್ ಎಷ್ಟು ಅಂತ ಕಂಡುಹಿಡಿಬೇಕು. ಸೈಡ್ ಲೆಂತ್ ಎಷ್ಟು, ಇಲ್ಲಿ 5 ಯೂನಿಟ್ಗಳು. ಇವಾಗ ಏರಿಯಾ ಯಾವ ಥರ ಕಂಡುಹಿಡಿಯೋದು, ಇದರಲ್ಲಿ ಪೆರಿಮೀಟರ್ ಕಂಡುಹಿಡಿಯೋದು ಫಸ್ಟು. ಪೆರಿಮೀಟರ್ ಅಂದರೆ 3 ಸೈಡ್ಗಳಾಯ್ತಾ, ಸೈಡ್ ಲೆಂತ್ನ 3 ಟೈಮ್ ಮಾಡಿದ್ರೆ ಟೋಟಲ್ ಬೌಂಡ್ರಿ ಲೆಂತ್ ಸಿಕ್ಕಿರ್ತದೆ. 3 ಟೈಮ್ಸ್ ಆಫ್ 3 ಟೈಮ್ಸ್ ಆಫ್ 5 ಯೂನಿಟ್ಟು ಸೈಡ್ ಲೆಂತು, 3 5 ಎಷ್ಟು 15, ಅಲ್ಲಿಗೆ 15 ಯೂನಿಟ್ಗಳು ಟೋಟಲ್ ಪೆರಿಮೀಟರ್ ಆಗಿರ್ತದೆ ಇದಕ್ಕೆ, ಯಾವುದಕ್ಕೆ ಈಕ್ವಿಲ್ಯಾಟ್ರಲ್ ಟ್ರಯಾಂಗಲ್ಗೆ. ಅದೇ ಥರ ಏರಿಯಾ ಕಂಡುಹಿಡಿಬೇಕೆಷ್ಟು ಅಂತ. ಏರಿಯಾ ಎಷ್ಟು ಅಂತ ಕಂಡುಹಿಡಿಯೋದು √3/4 a² ಅಂತ ಮಾಡಬೇಕು. √3/4 a² ಅಂದರೆ ಅದರದ್ದು ಈಕ್ವಿಲ್ಯಾಟ್ರಲ್ ಟ್ರಯಾಂಗಲ್ದು ಏರಿಯಾ. ಇಲ್ಲೆಷ್ಟಾಯ್ತು, ಸೈಡ್ ಲೆಂತ್ 5 ಯೂನಿಟ್ಟು, ಹಂಗಾಗಿ √3/4 ಟೈಮ್ಸ್ ಆಫ್ 5² ಅಂತ ಮಾಡಬೇಕು. 5² ಅಂದರೆ 5 ಟೈಮ್ಸ್ ಆಫ್ 5 ಎಷ್ಟಾಯಿತು, 25 ಆಯ್ತದೆ. ಅಲ್ಲಿಗೆ √3/4 ಟೈಮ್ಸ್ ಆಫ್ 25 ಅಂತ ಆಯ್ತದೆ. ಇದೆರಡು ಡಿವೈಡ್ ಆಗೋದಿಲ್ಲ. 25 ಟೈಮ್ಸ್ ಆಫ್ √3 ಅಂದರೆ 25 √3/4 ಸ್ಕ್ವೇರ್ ಯೂನಿಟ್ಟು ಈ ಈಕ್ವಿಲ್ಯಾಟ್ರಲ್ ಟ್ರಯಾಂಗಲ್ದು ಏರಿಯಾ. ಅದೇ ಥರ ಇನ್ನೊಂದು ಈಕ್ವಿಲ್ಯಾಟ್ರಲ್ ಟ್ರಯಾಂಗಲ್ ತಗೋಬೇಕು. ಈ ಈಕ್ವಿಲ್ಯಾಟ್ರಲ್ ಟ್ರಯಾಂಗಲಲ್ಲಿ ಏನಂತ ಕೊಟ್ಟವ್ರೆ, ಎಲ್ಲ ಸೈಡ್ ಲೆಂತ್ಗಳು 7 ಯೂನಿಟ್ ಅಂತ ಕೊಟ್ಟವ್ರೆ. ಎಲ್ಲ ಸೈಡ್ ಲೆಂತ್ಗಳು 7 ಯೂನಿಟ್ ಆಗಿದ್ದಾಗ ಇದ್ರದ್ದು ಅದೇ ಥರ ಏರಿಯಾ ಎಷ್ಟು ಅಂತ ಕಂಡುಹಿಡಿಬೇಕು, ಅದೇ ಥರ ಪೆರಿಮೀಟರ್ ಎಷ್ಟು ಅಂತ ಕಂಡುಹಿಡಿಬೇಕು. ಇದ್ರದ್ದು ಸೈಡ್ ಲೆಂತ್ ಎಷ್ಟು, 7 ಯೂನಿಟ್ಟು. ಇವಾಗ ಯಾವ ಥರ ಕಂಡುಹಿಡಿಯೋದು ಅಂದರೆ ಏರಿಯಾ ಮತ್ತು ಪೆರಿಮೀಟರು ಈ ಥರ. ಸೈಡ್ ಲೆಂತ್ 7 ಯೂನಿಟ್ ಆಗಿರೋದ್ರಿಂದ ಪೆರಿಮೀಟರ್ ಎಷ್ಟು, 3 ಟೈಮ್ಸ್ ಆಫ್ ಸೈಡ್ ಲೆಂತು, ಅಲ್ಲೆಷ್ಟು 3 ಟೈಮ್ಸ್ ಆಫ್ ಸೈಡ್ ಲೆಂತ್ 7 ಯೂನಿಟ್ಟು. 3 ಟೈಮ್ಸ್ ಆಫ್ 7, 3 7 21 ಆಯ್ತದೆ. 21 ಯೂನಿಟ್ಗಳು ಪೆರಿಮೀಟ್ರು ಈ ಟ್ರಯಾಂಗಲ್ದು. ಅದೇ ಥರ ಏರಿಯಾ ಎಷ್ಟು, ಏರಿಯಾ ಈ ಥರ ಮಾಡಬೇಕು √3/4 a² ಅಂತ. ಇಲ್ಲೆಷ್ಟಾಯ್ತದೆ, ಅದು √3/4 ಟೈಮ್ಸ್ ಆಫ್ ಸೈಡ್ ಲೆಂತ್ ಎಷ್ಟು 7 ಯೂನಿಟ್ಟು, 7² ಅಂತ ಆಯ್ತದೆ. 7² ಅಂದರೆ 7 7 49 ಅಂತ. ಅಲ್ಲಿಗೆ ಇದೆಷ್ಟಾಯ್ತದೆ, √3/4 ಟೈಮ್ಸ್ ಆಫ್ 49 ಆಯ್ತದೆ. ಅದು 49 √3 ಡಿವೈಡ್ ಆಗೋದಿಲ್ಲ ಬೈ 4 ಸ್ಕ್ವೇರ್ ಯೂನಿಟ್ಟು. ಇದು ಅದ್ರ ಏರಿಯಾ, ಇದು 21 ಅನ್ನೋದಾದ್ರ ಪೆರಿಮೀಟರು. ಅದೇ ಥರ ಇದರಲ್ಲಿ ರಿವರ್ಸ್ ಆಗಿ ಕೇಳ್ಬೋದು, ಆಪೋಸಿಟ್ ಆಗಿ ಯಾವ ಥರ ಕೇಳ್ಬೋದು ಅಂದರೆ ಈ ಥರ ಕೇಳ್ಬೋದು. ಏನು, ಇಲ್ಲೊಂದು ಟ್ರಯಾಂಗಲ್ ಕೊಟ್ಟವ್ರೆ. ಈ ಟ್ರಯಾಂಗಲಲ್ಲಿ ಪೆರಿಮೀಟರ್ ಎಷ್ಟು ಅಂದರೆ ಪೆರಿಮೀಟರು 36 ಯೂನಿಟ್ ಆಯಿತಾ. ಇವಾಗ ಸೈಡ್ ಲೆಂತ್ ಎಷ್ಟು ಅಂತ ಕಂಡುಹಿಡಿಬೇಕು. ಅದೇ ಥರ ಅದು ಕಂಡುಹಿಡಿದ್ಬಿಟ್ಟು ಏರಿಯಾ ಎಷ್ಟು ಅಂತ ಕಂಡುಹಿಡಿಬೇಕು ಆಮೇಲೆ. ಇವಾಗ ಯಾವ ಥರ ಮಾಡೋದು ಇದನ್ನು, ಪೆರಿಮೀಟರ್ ಅಂದರೆ 3 ಟೈಮ್ಸ್ ಆಫ್ ಸೈಡ್ ಲೆಂತ್ ಅಂತ ಆಯ್ತದೆ. ಅಲ್ಲಿಗೆ ಪೆರಿಮೀಟರ್ ಎಷ್ಟು, ಇಲ್ಲಿ 36 ಯೂನಿಟ್ಟು, 3 ಟೈಮ್ಸ್ ಆಫ್ ಸೈಡ್ ಲೆಂತು. ಈ 3 ಆ ಕಡೆಯಿಂದ ಈ ಕಡೆ ಬಂದರೆ ಕೆಳಗಡೆ ಬರ್ತದೆ. 3 1 3 1 3 3 2 6, 12 ಯೂನಿಟ್ಗಳು ಇದ್ರದ್ದು ಸೈಡ್ ಲೆಂತು. ಈಕ್ವಿಲ್ಯಾಟ್ರಲ್ ಟ್ರಯಾಂಗಲ್ದು ಸೈಡ್ ಲೆಂತ್ ಎಷ್ಟು, 12 ಯೂನಿಟ್ಟು. ಈ 12 ಯೂನಿಟ್ ಸೈಡ್ ಲೆಂತ್ ಆಗಿರ್ತದೆ ಎಲ್ಲ ಸೈಡ್ಗಳು. ಇವಾಗ ಅದ್ರದ್ದು ಏರಿಯಾ ಎಷ್ಟು ಅಂತ ಕಂಡುಹಿಡಿಬೇಕು. ಏರಿಯಾ ಅಂದರೆ √3/4 ಟೈಮ್ಸ್ ಆಫ್ a² ಅಂತ. ಅದೆಷ್ಟಾಯ್ತದೆ, √3/4 ಟೈಮ್ಸ್ ಆಫ್ ಸೈಡ್ ಲೆಂತ್ ಎಷ್ಟು, 12 ಯೂನಿಟ್ಟು, 12² ಅಂತ ಆಯ್ತದೆ. 12² ಅಂದ್ರೇನು, √3/4 ಟೈಮ್ಸ್ ಆಫ್ 12 ಟೈಮ್ಸ್ ಆಫ್ 12 ಅಂತ ಬರಿಬೋದು. 4 1 4 3 12, 12 3 36, 36 √3 ಸ್ಕ್ವೇರ್ ಯೂನಿಟ್ಗಳು ಏನು ಇದ್ರದ್ದು ಈಕ್ವಿಲ್ಯಾಟ್ರಲ್ ಟ್ರಯಾಂಗಲ್ದು ಏರಿಯಾ. ಬಾಯ್.